ಬೆಂಗಳೂರು ನಗರ ಜಿಲ್ಲೆಯ ಪಡಿತರದಾರರಿಗೆ ಆಹಾರ ಇಲಾಖೆ ಶಾಕ್ ಕೊಟ್ಟಿದೆ. 80,000 ಪಡಿತರ ಕಾರ್ಡ್ಗಳನ್ನು ಈಗ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಅನರ್ಹ ಕಾರ್ಡ್ದಾರರು ಸೂಕ್ತ ದಾಖಲಾತಿ ನೀಡಿದರೆ ಮಾತ್ರ ಅವರು BPLನಲ್ಲಿ ಮುಂದುವರಿತಾರೆ. ಇಲ್ಲ ಅಂದರೆ BPL ಈಗ APL ಕಾರ್ಡ್ ಆಗಿ ಪರಿವರ್ತನೆ ಆಗುತ್ತೆ. ಇದಕ್ಕೆ ಜನ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ. ಬೆಂಗಳೂರು ಪಡಿತರದಾರರಿಗೆ ಬಿಗ್ ಶಾಕ್. ಅನರ್ಹ ಕಾರ್ಡುಗಳ ಪರಿಷ್ಕರಣೆಗಿಳಿದ ಆಹಾರ ಇಲಾಖೆ. ಸೂಕ್ತ ದಾಖಲಾತಿ ನೀಡದಿದ್ರೆ APLಗೆ ಶಿಫ್ಟ್. 5 ತಾಲೂಕುಗಳಲ್ಲಿ 80,000 ಕಾರ್ಡ್ APLಗೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅನರ್ಹ ಕಾರ್ಡುಗಳ ಲಿಸ್ಟ್ ಅನ್ನು ಕೇಂದ್ರ ಸರ್ಕಾರ ರಾಜ್ಯ ಆಹಾರ ಇಲಾಖೆಗೆ ರವಾನೆ ಮಾಡಿದೆ. ಅದರ ಪರಿಷ್ಕರಣೆಯ ಕಾರ್ಯ ಈಗ ನಡೀತಾ ಇದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬರೋಬ್ಬರಿ 80,000 ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡುವುದಕ್ಕೆ ಮುಂದಾಗಿದ್ದು, ನ್ಯಾಯಬೆಲೆ ಅಂಗಡಿಗಳ ಮುಂದೆ ಲಿಸ್ಟ್ ಅನ್ನು ಅಂಟಿಸಲಾಗಿದೆ. ಅನರ್ಹರ ಲಿಸ್ಟ್ನಲ್ಲಿರುವಂತಹ ಪಡಿತರದಾರರು ತಾವು ಅರ್ಹರು ಅಂಥೇಳಿ ಸಾಬೀತು ಮಾಡಿಕೊಳ್ಳುವುದಕ್ಕೆ ಸೂಕ್ತ ದಾಖಲಾತಿ ಸಲ್ಲಿಸಬೇಕಿದೆ. ಒಂದು ವೇಳೆ ಸೂಕ್ತ ದಾಖಲಾತಿ ಸಲ್ಲಿಸದೆ ಹೋದರೆ APLಗೆ ಶಿಫ್ಟ್ ಮಾಡುವುದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ 14,000 ಪಡಿತರ ಕಾರ್ಡ್ಗಳಿವೆ. ಬೆಂಗಳೂರು ಉತ್ತರ ತಾಲೂಕಿನಲ್ಲಿ 35,000 ಕಾರ್ಡ್ಗಳಿವೆ. ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ 21,000 ಕಾರ್ಡ್ಗಳಿವೆ. ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ 10,000 ಕಾರ್ಡ್ ಮತ್ತು ಯಲಹಂಕ ತಾಲೂಕಿನಲ್ಲಿ ಬರೋಬ್ಬರಿ 8,000 ಕಾರ್ಡ್ಗಳು ಅನರ್ಹ ಅಂಥೇಳಿ ಗುರುತಿಸಲಾಗಿದೆ. ಈಗಾಗಲೇ ಅನರ್ಹ ಕಾರ್ಡುದಾರರಿಗೆ ಸೂಕ್ತ ದಾಖಲಾತಿ ನೀಡೋದಕ್ಕೆ ಸೂಚನೆ ಕೊಡಲಾಗಿದೆ. ಸೂಕ್ತ ದಾಖಲಾತಿ ನೀಡಿದರೆ ಅನರ್ಹತೆಯಿಂದ ಪಾರಾಗಬಹುದಾಗಿದೆ. ಒಟ್ಟಾರೆ ತೆರಿಗೆ ಪಾವತಿದಾರರು ಹೆಚ್ಚು ಜಮೀನಿರೋದಕ್ಕೆ ಅನರ್ಹರು ಮಾಡಲಾಗ್ತಿದೆ. ಈಗಾಗಲೇ 80,000 ಕಾರ್ಡ್ಗಳಿಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ನೀಡ್ತಿಲ್ಲ. ರಾಜ್ಯ ಸರ್ಕಾರ ಕೂಡ ಅನರ್ಹ ಅಂಥೇಳಿ ಪರಿಷ್ಕರಣೆ ಮಾಡ್ತಿದೆ. ಮುಂದಿನ ತಿಂಗಳ ಒಳಗಾಗಿ ಅನರ್ಹ ಕಾರ್ಡ್ಗಳ ಪರಿಷ್ಕರಣೆ ಮುಕ್ತಾಯಗೊಳ್ಳಲಿದ್ದು, ಎಷ್ಟು ಕಾರ್ಡ್ APLಗೆ ಶಿಫ್ಟ್ ಆಗುತ್ತೆ ಅನ್ನುವ ಚಿತ್ರಣ ಸಿಗಲಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.